ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಾಕ್ಷಿ ಸುಳಿವುಗಳ ನನ್ನ ಉಪನ್ಯಾಸ ಮಾಲಿಕೆಯಲ್ಲಿ ಇದು 4ನೇದು. ಸಾಕ್ಷಿಯ ವಿಧಗಳಲ್ಲಿ 4ನೇದು. ಇದುವರೆಗೂ ನಾನು ಭೌತಿಕ ಸುಳಿವುಗಳು ಸಾಕ್ಷ್ಯ, ರಾಸಾಯನಿಕ ಸುಳಿವುಗಳು ಸಾಕ್ಷ್ಯ, ಮತ್ತು ಕಳೆದ ಸಂಚಿಕೆಯಲ್ಲಿ ಜೈವಿಕ ಸುಳಿವುಗಳು ಸಾಕ್ಷ್ಯ, ಬಯಾಲಜಿಕಲ್ ಎವಿಡೆನ್ಸ್, ಫಿಸಿಕಲ್ ಎವಿಡೆನ್ಸ್, ಕೆಮಿಕಲ್ ಎವಿಡೆನ್ಸ್, ಬಯಾಲಜಿಕಲ್ ಎವಿಡೆನ್ಸ್. ಈಗ ಡಿಜಿಟಲ್ ಎವಿಡೆನ್ಸ್. ಇವಾಗ ಇತ್ತೀಚೆಗೆ ನಾವು ಯಾವಾಗ IT ಆ್ಯಕ್ಟ್ ಬಂತಲ್ಲ 2000ದಿಂದ, IT ಆ್ಯಕ್ಟ್ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಈ ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ಬಂದಾದ ನಂತರ ನಮ್ಮ ದೇಶದಲ್ಲಿ ಡಿಜಿಟಲ್ ಕ್ರಾಂತಿ ಆದ ನಂತರ, ಅಂದರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟ್ಗಳು ಇವುಗಳು ಬಂದ ಮೇಲೆ ಈ ವಿದ್ಯುನ್ಮಾನ ಯಂತ್ರಗಳನ್ನು ಬಳಸಿಕೊಂಡು ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ನಮ್ಮಲ್ಲಿ ವಿದ್ಯುನ್ಮಾನ ಯಂತ್ರಗಳು, ಉಪಕರಣಗಳನ್ನು ಬಳಕೆ ನಿಧಾನವಾಗಿ ಆದರೂ ಕೂಡ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಡಿಜಿಟಲ್ ಕ್ರೈಮ್, ಈ ವಿದ್ಯುನ್ಮಾನ ಯಂತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪರಾಧಗಳು, ಅದಕ್ಕೆ ನಾವು ಸೈಬರ್ ಕ್ರೈಮ್ ಅಂತ ಸರಳವಾಗಿ ಹೇಳಿಬಿಡ್ತೀವಿ. ಮತ್ತು ದೇಶದಾದ್ಯಂತ, ಕರ್ನಾಟಕವನ್ನು ಮೊದಲುಗೊಂಡಂತೆ ದೇಶದಾದ್ಯಂತ ಇವತ್ತು ಈ ಸೈಬರ್ ಅಪರಾಧಗಳ ತನಿಖೆಗಾಗಿಯೇ ವಿಶೇಷವಾಗಿ ಒಂದು ಪರಿಣಿತರ ತಂಡವನ್ನು ಮಾಡಿದ್ದಾರೆ. ಒಂದು ಪ್ರತ್ಯೇಕವಾದ ಪೊಲೀಸ್ ಸ್ಟೇಷನನ್ನೇ ನಮ್ಮಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಅಂದರೆ ಯಾವುದೇ ರೀತಿಯ ಅಪರಾಧಗಳನ್ನು ನಾವಲ್ಲಿ ದೂರನ್ನು ಸಲ್ಲಿಸ್ಬೋದಿತ್ತು, ತನಿಖೆಗಾಗಿ ಅವರಿಂದ ಸಹಾಯ ಪಡಿಬೋದಿತ್ತು. ಆದರೆ ಈ ಡಿಜಿಟಲ್ ಕ್ರೈಮ್ ಅಥವಾ ಸೈಬರ್ ಕ್ರೈಮಿಗೋಸ್ಕರನೇ ಪ್ರತ್ಯೇಕವಾದ ಪೊಲೀಸ್ ಸ್ಟೇಷನ್ನು ಇವತ್ತು ಬೇಕಾಯಿತು. ಕಾರಣ ಏನು ಅಂದರೆ ಇವು ಸಾಂಪ್ರದಾಯಿಕ ಅಪರಾಧಗಳಿಗಿಂತ ಭಿನ್ನವಾದುದು. ಮತ್ತು ಬೇರೆ ಸಾಂಪ್ರದಾಯಿಕ ಅಪರಾಧಗಳು, ಕೊಲೆ, ದರೋಡೆ, ಕಳ್ಳತನ, ಅತ್ಯಾಚಾರಗಳು, ಅಪಹರಣ, ವ್ಯಾಪಾರಣ, ಚೆಕ್ ಬೌನ್ಸ್ ಪ್ರಕರಣ, ಈ ಥರದ ಪ್ರಕರಣಗಳಲ್ಲಿ ನಮಗೆ ಆರೋಪಿ ಮತ್ತು ಅಪರಾಧಿಯ ನಡುವೆ ಆಗಿರ್ತಕ್ಕಂಥ ಸಂಘರ್ಷ ಮತ್ತು ಸಂಭವನೀಯ ಅಪರಾಧಿಗಳು ಯಾರು ಅನ್ನೋದು ಪೊಲೀಸ್ನವರಿಗೆ ಕ್ಷಣ ಮಾತ್ರದಲ್ಲೇ ಗೊತ್ತಾಗ್ತಾ ಇತ್ತು. ಮತ್ತು ಆಹುತಿದಾರರು ಕೂಡ ತಕ್ಷಣವೇ ಒಂದು ಅಪರಾಧ ಎಸಗಿದಾಗ ತಕ್ಷಣವೇ ಅಲ್ಲಿ ಒಬ್ಬ ಆಹುತಿದಾರ ಇರ್ತಾ ಇದ್ದ. ಈ ಡಿಜಿಟಲ್ ಕ್ರೈಮ್ ಅಥವಾ ಸೈಬರ್ ಕ್ರೈಮ್ನಲ್ಲಿ ಹಾಗಲ್ಲ. ಇದರಲ್ಲಿ ಯಾವುದೋ ಗೊತ್ತೇ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಒಬ್ಬ ಸೈಬರ್ ಅಪರಾಧಿ ಅಪರಾಧವನ್ನು ಎಸಗ್ತಾನೆ. ತಾನು ಒಂದು ಸೈಬರ್ ಅಪರಾಧ ಮಾಡಿದ ಮೇಲೆ ತನ್ನ ಆಹುತಿದಾರ ಯಾರು ಅಂತ ಅವನು ಮೊದಲೇ ಟಾರ್ಗೆಟ್ ಇಟ್ಕೊಳ್ಳಲ್ಲ. ಯಾರು ಬೇಕಾದರೂ ಆಗಲಿ ಅಂಥೇಳಿ ಅವನೊಂದು ಅಪರಾಧವನ್ನು ಎಸಗ್ತಾನೆ. ಸೊ ಇಲ್ಲಿ ಅಪರಾಧಿಯ ಹುಡುಕುವಿಕೆ ಅಥವಾ ಅಪರಾಧಿಯ ತನಿಖೆ, ಅಪರಾಧಿಯನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ. ಮತ್ತು ಆಹುತಿದಾರರು ಯಾರು? ಈ ಸಾಂಪ್ರದಾಯಿಕ ಅಪರಾಧಗಳಲ್ಲಿ ಏನಾಗುತ್ತೆ ಅಂದರೆ ಅಪರಾಧ ನಡೆದ ಮರುಗಳಿಗೆಯಲ್ಲೇ ಆಹುತಿದಾರರು ಅಥವಾ ಆಹುತಿದಾರರ ಅವಲಂಬಿತ ಕುಟುಂಬದ ಸದಸ್ಯರು ತಕ್ಷಣವೇ ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ, ಅಥವಾ ಯಾವುದಾದ್ರೂ ಮಾಧ್ಯಮದ ಮೂಲಕ ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸಿ ತನಿಖೆಗಾಗಿ ಆಗ್ರಹಿಸ್ತಾರೆ, ಚಡಪಡಿಸ್ತಾರೆ, ನ್ಯಾಯ ಪಡೆಯೋದಕ್ಕೆ ಹಂಬಲಿಸ್ತಾರೆ. ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿರೋಂಥ ಉದಾಹರಣೆಗಳು ಇದೆ. ಈ ಸೈಬರ್ ಅಪರಾಧಗಳಲ್ಲಿ ಒಂದು ರೀತಿ ಭಿನ್ನವಾದ ಪರಿಸ್ಥಿತಿ ಇದೆ. ಅದೇನೆಂದರೆ ಸೈಬರ್ ಅಪರಾಧಕ್ಕೆ ಬಲಿಯಾಗಿರೋ ಸೈಬರ್ ಆಹುತಿದಾರ, ಸೈಬರ್ ವಿಕ್ಟಿಮ್, ಇವನಿಗೆ ತಾನು ಆಹುತಿ ಒಳಗಾಗಿದ್ದೀನಿ, ತಾನು ಸಂತ್ರಸ್ತ, ತನಗೆ ನಷ್ಟ ಉಂಟಾಗಿದೆ, ತನಗೆ ಗಾಯ ಆಗಿದೆ, ತನಗೆ ಅವಮಾನ ಆಗಿದೆ, ಅಪಮಾನ ಆಗಿದೆ, ನನ್ನ ಆಸ್ತಿ ನನ್ನ ಗಮನಕ್ಕೆ ಬಾರದೇ ಇನ್ನೊಬ್ರು ಯಾರೋ ಲಪಟಾಯಿಸಿದ್ದಾರೆ, ಗೊತ್ತೇ ಆಗಲ್ಲ. ಗೊತ್ತಾಗೋದಕ್ಕೆ ಬಹಳ ಸಮಯ ಬೇಕು. ನಮ್ಮಲ್ಲಿ ಅಷ್ಟೊಂದು ಇನ್ನೂ ಅಲರ್ಟ್ನೆಸ್ ಇಲ್ಲ. ಯಾಕೆಂದರೆ ಸೈಬರ್ ಲಿಟರಸಿನೇ ನಮ್ಮಲ್ಲಿ ಕಡಿಮೆ ಇದೆ. ಡಿಜಿಟಲ್ ಲಿಟರಸಿ ಅಥವಾ ಕಂಪ್ಯೂಟರ್ ಲಿಟರಸಿ ತುಂಬ ಕಡಿಮೆ ಇದೆ. ಭಾರತದಲ್ಲಿ ಸೈಬರ್ ಮತ್ತು ಸೋಷಿಯಲ್ ಮೀಡಿಯಾನ ಬಳಕೆದಾರರ ಸಂಖ್ಯೆ ಜಗತ್ತಿನಲ್ಲೇ ಜಾಸ್ತಿ ಇದ್ದಾರೆ. ಮೊಬೈಲ್ ಪಡೆದಿರ್ತಕ್ಕ ಅಥವಾ ಹೊಂದಿರತಕ್ಕಂಥ ಗ್ರಾಹಕರು ಕೂಡ ಜಾಸ್ತಿ ಇದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ ಆಹುತಿದಾರರು ಇದ್ದಾರೆ, ಮತ್ತು ಅಷ್ಟೇ ಸಂಖ್ಯೆಯಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಸಂಖ್ಯೆಯಲ್ಲಿ ಇವತ್ತು ಸೈಬರ್ ಅಪರಾಧಿಗಳು ಭಾರತದಲ್ಲೇ ಇದ್ದಾರೆ. ಯಾಕೆ ಹೀಗೆ? ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇದುವರೆಗೂ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಸಾಕ್ಷರತೆ ಕಡಿಮೆ ಇದೆ. ಡಿಜಿಟಲ್ ಲಿಟರಸಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಲಿಟರಸಿ ನಮ್ಮಲ್ಲಿ ಕಡಿಮೆ ಇದೆ. ನಾವೆಲ್ಲರೂ ಬಳಕೆದಾರರು, ಬಳಸ್ತೀವಿ. ಆದರೆ ಇದರ ದುರುಪಯೋಗವನ್ನು ಪಡೆಯುವಷ್ಟು ತಜ್ಞರು ಅಥವಾ ನಿಪುಣರು ನಾವಲ್ಲ. ಈಗ ಮೊಬೈಲ್ ನನಗೆ ಸಿಕ್ಕಿದೆ ಅಂದರೆ ಆ ಮೊಬೈಲ್ನಲ್ಲಿ ನನಗೆ ನನ್ನ ಲಿಮಿಟೇಷನ್ ಏನಿದೆಯೋ, ನನಗೆ ಎಷ್ಟು ಬಳಕೆ ಬೇಕೋ ಅಷ್ಟು ಮಾತ್ರ ನಾನು ಮಾಡ್ತೀನಿ. ಇದರಿಂದ ಆಗ್ತಕ್ಕಂಥ ಅನಾಹುತ ಏನು ಅಂಥೇಳಿ ನನ್ನ ಅರಿವಿಗೆ ಬರಬೇಕಾದ್ರೆ ವರ್ಷಗಳೇ ತಗೊಳುತ್ತೆ. ಹಾಗಾಗಿ
ಈ ಸೈಬರ್ ಅಪರಾಧಗಳು ಹೆಚ್ಚಾಗಿರೋದ್ರಿಂದ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸುಳಿವುಗಳು, ಸಾಕ್ಷ್ಯಗಳು, ಅವುಗಳನ್ನು ನಾವು ವಿದ್ಯುನ್ಮಾನ ಸುಳಿವುಗಳು ಅಥವಾ ಸಾಕ್ಷ್ಯಗಳು, ಡಿಜಿಟಲ್ ಕ್ಲೂಸ್ ಆ್ಯಂಡ್ ಡಿಜಿಟಲ್ ಎವಿಡೆನ್ಸಸ್ ಅಂತ ಕರಿತೀವಿ. ಇದಕ್ಕೆ ಎಲೆಕ್ಟ್ರಾನಿಕ್ ಒಂದು ಐಟಮ್ ಇರಬೇಕು, ವಿದ್ಯುನ್ಮಾನ ಯಂತ್ರ ಇರಬೇಕು, ಇಲ್ಲ ಉಪಕರಣ ಇರಬೇಕು, ಒಂದು ಟೂಲ್ ಇರಬೇಕು, ಇಲ್ಲ ಒಂದು ಯಂತ್ರ ಇರಬೇಕು. ಯಾವ್ಯಾವ ಯಂತ್ರಗಳು ಅಥವಾ ಉಪಕರಣಗಳಿಂದ ನಾವು ಸೈಬರ್ ಅಪರಾಧಕ್ಕೆ ಬಲಿಯಾಗ್ತೀವಿ ಅಥವಾ ಸೈಬರ್ ಅಪರಾಧಗಳು ಆಗ್ತಾ ಇದ್ದಾವೆ ಅಂತ ಪಟ್ಟಿ ಮಾಡಿ ನೋಡೋದಾದರೆ, ಎಲ್ಲರ ಮನೆಗಳಲ್ಲೂ ಎಲ್ಲ ಕಚೇರಿಗಳಲ್ಲೂ ಕಂಪ್ಯೂಟರ್ ಇದೆ. ಇವತ್ತು ಕಂಪ್ಯೂಟರ್ ಒಂದು ಅಪರಾಧ ಎಸಗುವ ಸಾಧನವಾಗಿಬಿಟ್ಟಿದೆ, ಸೈಬರ್ ಅಪರಾಧ ಎಸಗುವ ಸಾಧನವಾಗಿಬಿಟ್ಟಿದೆ. ಲ್ಯಾಪ್ಟಾಪ್ಗಳು ಮತ್ತು ಟ್ಯಾಬ್ಲೆಟ್ಗಳು, ಅಂದರೆ ಲ್ಯಾಪ್ಟಾಪ್ಕಿಂತ ಚಿಕ್ಕದು, ಮೊಬೈಲ್ಕಿಂತ ದೊಡ್ಡದು, ಮತ್ತು ಸ್ಮಾರ್ಟ್ಫೋನ್ಗಳು, ಸೆಲ್ ಫೋನ್ಗಳು ಅಂತ ಇವತ್ತು ನಾವೇನು ಕರಿತೀವಿ, ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾದ ಕೆಲವು ಪ್ಲಾಟ್ಫಾರ್ಮ್ಗಳು, ಎಲ್ಲವೂ ಅಲ್ಲ ಕೆಲವು ಪ್ಲಾಟ್ಫಾರ್ಮ್ಗಳು, ಕೆಲವು ವೇದಿಕೆಗಳು, ಮತ್ತು ಇಮೇಲ್ಗಳು, ಮತ್ತು ಡಾಟಾಬೇಸಸ್. ಕೆಲವು ಸಂಸ್ಥೆಗಳು ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತವೆ. ಉದಾಹರಣೆಗೆ ಪೊಲೀಸ್ ಸ್ಟೇಷನ್ಗಳು ನಮಗೆ ಡಾಟಾಬೇಸ್ ಆಗಿರುತ್ತವೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಡಾಟಾಬೇಸ್ ಇರುತ್ತೆ. ಹಾಗಾಗಿ ಡಿಜಿಟಲ್ ಬೇಸ್ಗಳು ತುಂಬ ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ. ಈ ಡಾಟಾಬೇಸಿನ ಆಧಾರದ ಮೇಲೆ ಇವತ್ತು ಪ್ರಪಂಚದ ಅರ್ಧ ವಾಣಿಜ್ಯ ವ್ಯವಹಾರಗಳು ನಡೀತಾ ಇರುವಂಥದ್ದು. ಸೊ ಈ ಬೇಸ್ಗಳನ್ನು ಅಪರಾಧಕ್ಕೆ ಬಳಸ್ಕೊಂಡಿದ್ದು ಉದಾಹರಣೆಗಳಿದ್ದಾವೆ. ಮತ್ತು ಡಿಜಿಟಲ್ ಡಾಕ್ಯುಮೆಂಟ್ನಲ್ಲಿ ಡಿಜಿಟಲ್ ಡಾಕ್ಯುಮೆಂಟ್ ಕೂಡ ಇವತ್ತು ಸೈಬರ್ ಅಪರಾಧಕ್ಕೆ ಅತಿ ಹೆಚ್ಚು ಬಲಿಯಾಗುವವರ ಮತ್ತು ಡಿಜಿಟಲ್ ಡಾಕ್ಯುಮೆಂಟಿಂದನೇ ಅಪರಾಧಗಳು ಎಸಗುವ ಎರಡೂ ಇದ್ದಾವೆ. ಡಿಜಿಟಲ್ ಡಾಕ್ಯುಮೆಂಟು ಒಂದು ತಾನು ಬಲಿಪಶುವಾಗಿ, ಡಿಜಿಟಲ್ ಡಾಕ್ಯುಮೆಂಟ್ ತಾನೇ ಒಬ್ಬ ಅಪರಾಧಿಯಾಗಿ, ಎರಡೂ ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತು GPS ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಎಲ್ಲ ವೆಹಿಕಲ್ಗಳಿಗಿದೆ, ಅದರಲ್ಲೂ ಸ್ಕೂಲ್ ವಾಹನಗಳಿಗೂ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಪ್ರಾಣಿಗಳಿಗೆ ಕಾಲರ್ ಬೋನ್ನಲ್ಲಿ ಅದನ್ನು ತೋರಿಸ್ತಿದ್ದಾರೆ. ಹಸು ಸಾಕಾಣಿಕೆ ಮಾಡೋರು, ಕುರಿ ಮೇಕೆ ಸಾಕಣೆ ಮಾಡುವವರು ಕೂಡ ಈ GPS ಬಳಸುವಂತಹ ಅನುಕೂಲತೆಗಳು ಇವತ್ತು ಬಂದಿದೆ. ಬಟ್ ಅದರಿಂದನೇ ಅಪರಾಧಗಳು ಆಗುವ ಅವಕಾಶಗಳು ಹೆಚ್ಚಾಗಿದ್ದಾವೆ. CCTVಗಳನ್ನ ದುರ್ಬಳಕೆ ಮಾಡಿಕೊಂಡು ಎಷ್ಟೋ ಅಪರಾಧಗಳಾಗಿ ಹೋಗಿದ್ದಾವೆ. ಡಿಜಿಟಲ್ ಟಿವಿಗಳಲ್ಲೇ ಡಿಜಿಟಲ್ ಟಿವಿ ಒಂದು ಅಪರಾಧಕ್ಕೆ ಸಾಧನವಾಗಿಯೂ ಇದೆ, ಮತ್ತು ಅದೇ ಡಿಜಿಟಲ್ ಟಿವಿಯನ್ನು ಅಪರಾಧ ಎಸ್ಕೋದಕ್ಕೆ ಒಂದು ಉಪಕರಣವನ್ನಾಗಿ ಕೂಡ ಬಳಸ್ಕೊಂಡಿದ್ದಾರೆ. ಭಾಳ ವಿಚಿತ್ರವಾದ ಇದು ಡಿಜಿಟಲ್ ಟಿವಿ ತರದೇ ತಪ್ಪ ಅನ್ನೋ ಮಟ್ಟಿಗೆ ಇವತ್ತು ಬಂದಿದೆ. ಮತ್ತು ಕೆಲವು ವೆಬ್ಸೈಟ್ಗಳು, ನಾನು ಈಗಾಗಲೇ ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವೆಬ್ಸೈಟ್ಗಳು ಅಪರಾಧದ ಜಾಲತಾಣಗಳಾಗಿದ್ದಾವೆ. ಮತ್ತು ಅಪರಾಧವನ್ನು ಎಸಗಿ ಆ ಜಾಲತಾಣದ ಮೂಲಕ ಸಾರ್ವಜನಿಕರನ್ನು ತಪ್ಪುದಾರಿಗೆಳಿತಕ್ಕಂತಹ ಸಾಧನವಾಗಿಯೂ ಕೂಡ ಇದೆ. ಇಟ್ ಈಸ್ ಅ ಟೂಲ್ ಆ್ಯಸ್ ವೆಲ್ ಆ್ಯಸ್ ಇನ್ಸ್ಟ್ರೂಮೆಂಟ್. ಮತ್ತು ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ಗಳು, ನಾವು ಬಹುಬೇಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಡ್ವರ್ಟೈಸ್ಮೆಂಟ್ಗಳು, ಮೊದಲೆಲ್ಲ ಮುದ್ರಣ ಮಾಧ್ಯಮದಲ್ಲಿ ಮಾತ್ರ ನಾವು ಈ ಜಾಹೀರಾತನ್ನು ನೋಡಿ ಪರ್ಚೇಸ್ ಮಾಡೋದು ಅಥವಾ ವಿಷಯವನ್ನು ತಿಳ್ಕೊಳ್ಳೋದು. ಈಗ ಹಾಗಲ್ಲ, ಡಿಜಿಟಲ್ ಅಡ್ವರ್ಟೈಸ್ಮೆಂಟಿಂದ ಬಹುತೇಕ ಕೆಲವು ಕಡೆ ಮೋಸ ಆಗುವ ಚಾನ್ಸಸ್ಸೇ ಭಾಳ ಇದೆ. ಸ್ಕೀಮ್ಗಳು, ಲಾಟ್ರಿಗಳು, ಮತ್ತು ಗೋಲ್ಡನ್ನು ಪ್ಲೆಜ್ ಮಾಡಿ ಹಣ ಕೊಡ್ತೀವಿ ಅಂತ ಹೇಳೋದು, ತಕ್ಷಣವೇ ಸೈಟ್ ಕೊಡ್ತೀವಿ ಅಂತ ಹೇಳೋದು, ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳೋದು, ಯಾವುದೋ ವಿಡಿಯೋ ತೋರಿಸ್ಬಿಟ್ಟು ಮನೆ ರೆಡಿ ಇದೆ ಆಕ್ಯುಪೈ ಮಾಡ್ಕೊಳ್ಳಿ ಅಮೌಂಟ್ ಕಟ್ಟಿ ಅಂತ ಹೇಳೋವಂಥದ್ದು. ಸೈಟೇ ಇರಲ್ಲ, ಇನ್ನು ಸೈಟನ್ನೇ ಅವ್ರ ಹತ್ರ ಪ್ಲಾಟ್ ಕೂಡ ಕೊಂಡ್ಕೊಂಡಿರಲ್ಲ. ಆದರೆ ಹೇಗೆ ಸಾರ್ವಜನಿಕರ ಹಣವನ್ನು, ಶೇರನ್ನು ಒಟ್ಟು ಮಾಡೋದಕ್ಕೆ, ಕೇಂದ್ರೀಕರಿಸೋದಕ್ಕೆ ಈ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ಗಳು ಸೈಬರ್ ಅಪರಾಧದ ಭಾಗವಾಗಿದ್ದಾವೆ. ಮತ್ತು ಇನ್ನು ATM ಮಷೀನ್ಗಳು, ATM ಕಾರ್ಡ್ಗಳು, ಅದರಲ್ಲೂ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು ಇತ್ಯಾದಿ. ಮತ್ತು ನೀವು ಮಾಲ್ಗಳಲ್ಲಿ ಹೋದರೆ ಅಲ್ಲಿ ಕೊಡ್ತಕ್ಕಂಥ ಡಿಜಿಟಲ್ ರಶೀಟ್ಗಳು, ಪ್ರಯಾಣದಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಸಿಗ್ತಕ್ಕಂಥ ಡಿಜಿಟಲ್ ರಶೀಟ್ಗಳು, ಎಷ್ಟು ಮಟ್ಟಿಗೆ ಇವೆಲ್ಲ ನಂಬಿಕೆಗೆ ಅರ್ಹವಾದದ್ದು. ಮತ್ತು ಅದನ್ನು ನಮಗೆ ಎಷ್ಟೋ ಸಂದರ್ಭದಲ್ಲಿ ಓದೋಕ್ಕೂ ಆಗೋದಿಲ್ಲ, ಆದರೆ ಪ್ರಿಂಟೌಟ್ ಅಂತೂ ಬರುತ್ತೆ. ಆ ಪ್ರಿಂಟೌಟ್ಗಳನ್ನು ನೋಡಿದಾಗ ಸ್ಪಷ್ಟತೆ ಇರೋಲ್ಲ, ಒಂದು ರೀತಿ ಬ್ಲರ್ ಆಗಿರುತ್ತೆ, ಅಕ್ಷರಗಳು ಹೆಚ್ಚು ಕಡಿಮೆ ಆಗಿರುತ್ತೆ. ಇದೆಲ್ಲ ಮೋಸ ಮಾಡುವ ತಂತ್ರಗಳಾಗಿ ಬಳಸಿದ್ದಾವೆ. ಇಲ್ಲಿ ನಾನು ಹೇಳಿರ್ತಕ್ಕಂಥ ಇಷ್ಟೂ ಉಪಕರಣಗಳು ಅಥವಾ ಯಂತ್ರಗಳು, ಇವನ್ನು ಬಳಸಿಕೊಂಡು ಅವರು ಉಪಯೋಗ ಮಾಡಿಕೊಂಡಿದ್ರೆ ಅದರಲ್ಲಿ ಅಪರಾಧ ಇಲ್ಲ. ಉದಾಹರಣೆಗೆ ಈ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು, ಇವನ್ನು ಬಳಸಬಾರ್ದು ಅಂತ ಹೇಳಿಲ್ಲ, ಅದು ಬಳಕೆಗೋಸ್ಕರನೇ.
ನಮ್ಮ ಅನುಕೂಲಕ್ಕಾಗೇ ನಾವಾಗಿ ಆವಿಷ್ಕಾರ ಮಾಡಿಕೊಂಡಿರ್ತಕ್ಕಂಥ ಯಂತ್ರಗಳು, ಈ ಉಪಕರಣಗಳು. ಇದರ ಬಳಕೆ ತಪ್ಪಲ್ಲ, ಆದರೆ ನಾನಿಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿದ್ದಾವೆ, ಈ ಉಪಕರಣಗಳು, ಇವೆಲ್ಲ ದುರ್ಬಳಕೆ ಜಾಸ್ತಿ ಆಗ್ತಾ ಇದೆ. ಮತ್ತು ಅಪರಾಧ ಎಸಗೋದಕ್ಕೋಸ್ಕರನೇ ಇದನ್ನು ಬಳಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಬಹುತೇಕರು ನಾವು ಅಪರಾಧಕ್ಕೆ ಬಲಿಯಾದರೂ ಕೂಡ, ಬಲಿಪಶುಗಳಾದರೂ ಕೂಡ ಅದರ ಅರಿವು ನಮಗೆ ನಿಧಾನವಾಗಿ ಆಗುತ್ತೆ. ಉದಾಹರಣೆಗೆ ನಮ್ಮ ATM ನನ್ನ ಖಾತೆಯಿಂದ ಹಣ ಲಪಟಾಯಿಸಿರ್ತಾರೆ, ನನ್ನ ಅಕೌಂಟನ್ನು, ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಫೇಸ್ಬುಕ್ನಲ್ಲಿ, ನನ್ನ ಸ್ನೇಹಿತರ ಮೂಲಕ ಹಣ ಎಪ್ತಾರೆ, ಅಥವಾ ಸುಳ್ಳು ಜಾಹೀರಾತಿನ ಮೂಲಕ ಹಣ ವಂಚನೆ ಮಾಡ್ತಾರೆ. ಈ ಥರದ್ದೆಲ್ಲ ನಡಿಬೇಕಾದ್ರೆ ಬೇರೆ ಅಪರಾಧ, ನಾನು ಆವಾಗಲೇ ಚರ್ಚೆ ಮಾಡುವಾಗ ಹೇಳಿದೆ, ಬೇರೆ ಅಪರಾಧಗಳಾದರೆ ಕ್ಷಣ ಮಾತ್ರದಲ್ಲೇ ಅಲ್ಲಿ ಆಹುತಿದಾರನಿಗೂ ಗೊತ್ತಾಗುತ್ತೆ ಮತ್ತು ಯಾರ ಅಪರಾಧಿ ಅಂಥೇಳಿ ಪೊಲೀಸರು ಬೆನ್ನು ಹತ್ತೋದಕ್ಕೆ ಮತ್ತು ಸುಲಭವಾಗಿ ಹಿಡಿಯೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಇಲ್ಲಿ ಹಾಗಲ್ಲ. ಇಲ್ಲಿ ಅಪರಾಧದ ತೀವ್ರತೆ ಭಾಳ ಇದೆ. ಇಲ್ಲಿ ಅಪರಾಧಿ ಯಾರು ಅಂತ ಹೇಳಿ ಪತ್ತೆ ಹಚ್ಚೋದೇ ಸುಮಾರು ಸಮಯ ಇಲ್ಲಿ ವ್ಯರ್ಥ ಆಗುತ್ತೆ. ಮತ್ತು ಟ್ರೈನ್ಡ್ ಪೊಲೀಸ್ ಆಫೀಸರ್ ಮಾತ್ರ ಇದನ್ನು ಹುಡುಕೋದಕ್ಕೆ, ನಮಗೆ ನ್ಯಾಯ ಒದಗಿಸೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಡಿಜಿಟಲ್ ಅಪರಾಧಗಳಾದಾಗ ನಾವು ಮಾಡಬೇಕಾದಂಥ ಕೆಲಸ ಏನಂದರೆ, ಈ ಥರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ನಾವು ಕಂಪ್ಲೇಂಟನ್ನು ಕೊಡೋದು ಅಷ್ಟೇ ಅಲ್ಲ, ನೀವು ಅಲ್ಲಿ ಹೋಗಲೇಬೇಕಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಇವತ್ತು ಅದಕ್ಕೆ ಕೆಲವು ವೆಬ್ಸೈಟ್ಗಳು ಕೂಡ ಕೊಟ್ಟಿದ್ದಾರೆ, ಕೆಲವು ಸಹಾಯವಾಣಿಗಳು ಕೂಡ ಇದ್ದಾವೆ. ಉದಾಹರಣೆಗೆ 1036 ಕೊಟ್ಟಿದ್ದಾರೆ, 1030 ಕೊಟ್ಟಿದ್ದಾರೆ, 1036 ಕೊಟ್ಟಿದ್ದಾರೆ, ಮತ್ತು ಕೆಲವು ಪೋರ್ಟಲ್ಗಳು ಕೊಟ್ಟಿದ್ದಾರೆ. ನಾವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನ ಹೇಗೆ ಬಳಸ್ತೀವಿ ಹಾಗೆ ಅದರಲ್ಲಿ ಲಾಗಿನ್ ಆಗಿ ಕಂಪ್ಲೇಂಟನ್ನು ಲಾಜ್ ಮಾಡ್ಬೋದು. ಅಂದರೆ ತಕ್ಷಣ ಸೈಬರ್ ಅಪರಾಧಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ಆ ಪೊಲೀಸರಿಗೆ ಅಲ್ಲಿ ತರಬೇತಿಯನ್ನು ನೀಡಲಾಗಿರುತ್ತೆ. ಜೊತೆಗೆ ಯಾವುದೇ ಒಂದು ಸೈಬರ್ ಅಪರಾಧ ಆದಾಗ ಒಬ್ಬ ಶ್ರೀಸಾಮಾನ್ಯನಾಗಿ ನಾನು ತಕ್ಷಣವೇ ಮಾಡಬಹುದಾದದ್ದು ಯಾವುದು ಅಂದರೆ, ಅತ್ಯಂತ ಮೌಲ್ಯಯುತವಾದ ಸಾಕ್ಷಿ ಅದರಲ್ಲಿರುತ್ತೆ. ಆದ್ದರಿಂದ ಯಾವುದೇ ಅಪರಾಧ ಆದಾಗ ಮೊದಲು ಅಪರಾಧ ಆಗಿದೆ ಅಂತ ನಾನು ಗುರುತಿಸಬೇಕು. ಫಸ್ಟ್ ಐ ಹ್ಯಾವ್ ಟು ಐಡೆಂಟಿಫೈ ದರ್ ಇಸ್ ಎ ಸೈಬರ್ ಕ್ರೈಮ್. ಎಷ್ಟೋ ದಿವಸದ ನಂತರ ನಾನು ನೋಡಿಕೊಂಡ್ರೆ ಆಗೋದೇ ಇಲ್ಲ. ಉದಾಹರಣೆಗೆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ನಲ್ಲಿ 48 ಅವರ್ಸ್ನಲ್ಲಿ ನೀವು ಬ್ಯಾಂಕಿಗೆ ಮತ್ತು ಸಹಾಯವಾಣಿಗೆ ದೂರನ್ನು ಸಲ್ಲಿಸಬೇಕು ಅಂತಿದೆ. ಅದರ ನಂತರ ಆದರೆ ಟ್ರಾನ್ಸಾಕ್ಷನ್ ಮುಗಿದು ಹೋಗಿರುತ್ತೆ. 48 ಗಂಟೆ ಒಳಗಾಗಿ ಆಗಿದೆ ಅದರಲ್ಲಿ ಬರುತ್ತೆ. ಒಂದು ಟ್ರಾನ್ಸಾಕ್ಷನ್ ಆದಾಗ ಕೆಳಗಡೆ ಬರುತ್ತೆ, ಇದು ನೀವೇ ಮಾಡಿದ್ದ, ನಿಮ್ಮ ಇದರಿಂದನೇ ಆಗಿದೆಯಾ, ಹಾಗಿಲ್ಲದೆ ಇದ್ರೆ ಇಂಥ ನಂಬರ್ ಹೇಳಿ, ಬ್ಲಾಕ್ ಮಾಡಿ. ಈ ಥರ ನೋಡ್ಕೊಳ್ಳೋದೇ ಇಲ್ಲ. ನಾವು ಮೊದಲು ವ್ಯವಹಾರ ಮಾಡ್ತೀವಿ, ಆ ವ್ಯವಹಾರದಿಂದ ಬಂದಿರೋ ಉಪಯುಕ್ತತೆಯನ್ನು ಮಾತ್ರ ಅನುಭವಿಸ್ತಾ ಇರ್ತೀವಿ ಹೊರತು ಇಲ್ಲಿ ಏನಾಗಿದೆ ಅಂತ ನಾವು ನೋಡೋದೇ ಇಲ್ಲ. ತಕ್ಷಣ ಒಂದು ಟ್ರಾನ್ಸಾಕ್ಷನ್ ಮಾಡಿದಾಗ ನಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ, ಯಾವ ಮೊಬೈಲ್ನಿಂದ ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಯಾವ ಲ್ಯಾಪ್ಟಾಪಿಂದ ಮಾಡಿದ್ದೀನಿ, ಯಾವ ಉಪಕರಣವನ್ನು ಬಳಸ್ಕೊಂಡು ನಾನು ಮಾಡಿದ್ದೀನಿ, ಅದಕ್ಕೆ ರಶೀಟ್ ಬರುತ್ತೆ, ಎಕ್ನಾಲೇಜ್ಮೆಂಟ್ ಬರುತ್ತೆ. ನೋಡೋ ವ್ಯವಧಾನವೇ ಇಲ್ಲ, ಯಾರೂ ಕೂಡ ನೋಡಲ್ಲ ಇದನ್ನು. ಬ್ಯಾಂಕ್ನಲ್ಲಿ ನನ್ನ ಹಣ ಎಷ್ಟು ಉಳಿದಿದೆ ಅಂತಲೂ ನಾನು ನೋಡೋಕೆ ಹೋಗಲ್ಲ. ಅದು ಕೇಳುತ್ತೆ, ಯು ನೀಡ್ ಎ ರಶೀಟ್, ನಿನಗೆ ಒಂದು ಏನಾದರೂ ಪಾವತಿ ಬೇಕಾ, ನಿನ್ನ ಬ್ಯಾಲೆನ್ಸ್ ನಿನಗೆ ನೋಡ್ಕೊಳ್ಳೋಕೆ ಇಷ್ಟ ಇದೆಯಾ, ನಾವು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಮಗೆ ಆತುರವಾಗಿ ಕ್ಯಾಶನ್ನು ಕೌಂಟ್ ಮಾಡ್ಕೊಳ್ಳೋಕ್ಕೂ ಹೋಗಲ್ಲ, ಹಾಗೆ ಜೋಬ್ನಲ್ಲಿ ತುರ್ಕೊಂಡು ಒಳಗೋಗ್ಬಿಡ್ತೀವಿ. ಈ ನಮ್ಮ ಆತುರತೆಯಿಂದಾಗಿ ನಾವು ಆಹುತಿಗೆ ಒಳಗಾಗ್ತೀವಿ. ನಮ್ಮ ಆತುರತೆ, ನಮ್ಮ ಉದಾಸೀನ, ನಮ್ಮ ನೆಗ್ಲಿಜೆನ್ಸ್ನಿಂದ ಮತ್ತು ಅವಸರದ ಕ್ರಮದಿಂದ ನಾವು ಬಲಿಯಾಗ್ತಾ ಇದ್ದೀವಿ. ಸೊ ಮೊದಲು ಗುರುತಿಸಬೇಕು, ಎರಡನೇದು ಕಾಪಾಡ್ಕೋಬೇಕು. ನನ್ನ ಟ್ರಾನ್ಸಾಕ್ಷನ್ ಏನಾಗಿದೆ, ನಾನು ಏನು ಮಾಡ್ಕೊಂಡಿದ್ದೀನಿ, ಯಾವ ಉಪಕರಣದಿಂದ ನಂದಾಗಿದೆ, ಅದನ್ನು ನಾನು ಮೊದಲು ಕಾಪಾಡ್ಕೋಬೇಕು. ಅದನ್ನು ಯಾರೂ ಬಳಸೋದಕ್ಕೆ ಬಿಡಬಾರ್ದು. ಉದಾಹರಣೆಗೆ ನನ್ನ ಮೊಬೈಲಲ್ಲಿ ಎಲ್ಲೋ ಈ ಥರದ್ದು ಯಾರೋ ಮಾಡಿದ್ದಾರೆ, ಹ್ಯಾಕ್ ಮಾಡಿದ್ದಾರೆ, ನನ್ನ ಸಿಸ್ಟಮ್ ಮಾಡಿದ್ದಾರೆ, ತಕ್ಷಣ ನನ್ನ ಸಿಸ್ಟಮನ್ನು ಇನ್ಯಾರೂ ಬಳಸದಂತೆ ಅಥವಾ ನಾನೇ ಹೆಚ್ಚು ಬಳಸದಂತೆ ಸಂಬಂಧಪಟ್ಟವರಿಗೆ ಮೊದಲು ಕಂಪ್ಲೇಂಟ್ ಕೊಡಬೇಕು. ಅವ್ರು ಬರೋ ತನಕ ಆ ಉಪಕರಣವನ್ನು ಸೇಫಾಗಿ ನಾನು ಕಾಪಾಡ್ಕೋಬೇಕು. ಇದ್ರ ವ್ಯವಧಾನವೇ ಇಲ್ಲ. ನನ್ನ ಪಾಡಿಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಾನೇ ಇರ್ತೀವಿ, ಅದರಲ್ಲಿರೋ ಮಹತ್ವದ ಸಾಕ್ಷಿ ಸುಳಿವುಗಳು ನಾಶ ಆಗುತ್ತೆ. ಆಹುತಿದಾರನಾಗಿ ನಾನೇ ಸಾಕ್ಷ್ಯವನ್ನು ನಾಶ ಮಾಡುವಂತಹ ಪರಿಸ್ಥಿತಿ ಸೈಬರ್ ಅಪರಾಧದಲ್ಲಿ ಬಂದಿದೆ. ಇದರ ಜೊತೆಗೆ ಯಾರು ಡಿಜಿಟಲ್ ಕ್ರೈಮ್ ಸೈಬರ್ ಕ್ರೈಮ್ ಆಗಿದೆ ಅಂತೇಳಿ ನಾನು ಯಾರಿಗೆ ಕಂಪ್ಲೇಂಟನ್ನು ಮಾಡಿದ್ದೀನಿ, ಅವ್ರು ಬರೋ ತನಕ ಅವ್ರು ಬಂದು ಸಂಗ್ರಹಿಸೋವರೆಗೂ ನಾನು ಸ್ವಲ್ಪ ಅವರಿಗೆ ಸಹಕಾರದಿಂದ ಇರಬೇಕು. ಯಾವ ಇನ್ಸ್ಟ್ರೂಮೆಂಟಿಂದ ಆಗಿದೆ ಅವ್ರು ಬಂದ ತಕ್ಷಣ ಅದನ್ನು ತೋರಿಸ್ಬೇಕು, ಕೊಡಬೇಕು. ಅವರಿಗೆ ತನಿಖೆಗೆ ಬೇಕಾಗಿರುವಂತಹ ಅಂಶವನ್ನು
ಮಾಹಿತಿಯನ್ನು ದತ್ತಾಂಶವನ್ನು ಮಾತ್ರ ತಗೊಂಡು ಇಡೀ ಉಪಕರಣವನ್ನು ನಿಮಗೆ ಕೊಟ್ಟು ಬಿಡ್ತಾರೆ. ನೋಡೋದೇ ಇಲ್ಲ ನಾವು. ಯಾವುದೋ ಬಟನ್ ಒತ್ಬಿಡ್ತೀವಿ, ಇನ್ನೇನೋ ಯಾವುದೋ ಕೀನ ಆಪರೇಟ್ ಮಾಡ್ತೀವಿ, ಡಿಲೀಟ್ ಆಗೋಗುತ್ತೆ, ವಾಶೌಟ್ ಆಗೋಗುತ್ತೆ. ಸೊ ಒಂದು ಅಪರಾಧ ಆಗಿದೆ ಅನ್ನೋದು ನನಗೆ ನಿಧಾನವಾಗಿ ಗೊತ್ತಾಗುತ್ತೆ. ಆದರೆ ಅಪರಾಧಕ್ಕೆ ಈಗ ಲಭ್ಯ ಇರತಕ್ಕಂಥ ಸಾಕ್ಷ್ಯಾಧಾರವನ್ನು ನನ್ನ ಅವಿವೇಕತನದಿಂದ ನಾನು ನಾಶ ಮಾಡ್ತೀನಿ. ಆ ಥರ ಆಗಬಾರ್ದು. ಮತ್ತು ಅವರು ಸಂಗ್ರಹ ಮಾಡಿದ ನಂತರ ಪರೀಕ್ಷೆ ಮಾಡೋ ತನಕ ನಾನು ಕಾಯಬೇಕು. ಸರ್ ಅದನ್ನ ಏನಾರು ಮಾಡಿ ನನಗೆ ಅರ್ಜೆಂಟ್ ವಾಪಸ್ ಕೊಟ್ಬಿಡಿ ಸರ್ ಅಂತೀವಿ ನಾವು. ಆಕ್ಸಿಡೆಂಟ್ ಸಂದರ್ಭದಲ್ಲಿ ವೆಹಿಕಲ್ ನಮಗೆ ಕೊಟ್ಬಿಡಿ ಸರ್, ಅದು ಯಾವಾಗಾರ ಆಮೇಲೆ ನೋಡ್ಕೊಳ್ಳೋಣ. ಈ ಥರದ ಆತುರತೆ ಸೈಬರ್ ಅಪರಾಧದಲ್ಲಿ ನಾವು ಮಾಡಬಾರ್ದು. ಅದು ಪರೀಕ್ಷೆ ಆಗೋ ತನಕ ಮಾಡಬೇಕು. ಮತ್ತು ಪರೀಕ್ಷೆ ಮಾಡಿರ್ತಕ್ಕಂಥ ಪೊಲೀಸ್ನವರು ವಿಶ್ಲೇಷಣೆ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಏನಾಗಿದೆ, ಎಲ್ಲಾಗಿದೆ, ಯಾವ ಟವರಿಂದ ಅಥವಾ ಯಾವ ಊರಿನಿಂದಾಗಿದೆ. ನಾವು ಅವ್ರಿಗೆ ಟೈಮ್ ಕೊಡಬೇಕು. ಸ್ವಲ್ಪ ಸಮಯ ಸಾಕು ಮಾಡ್ತಾರೆ, ಅಷ್ಟು ಸಮಾಧಾನ ನಮ್ಮ ಹತ್ರ ಇರಲ್ಲ. ಅವರು ವಿಶ್ಲೇಷಣೆ ಮಾಡೋವರೆಗೂ ಕಾಯಬೇಕು. ಜೊತೆಗೆ ಅವ್ರದ್ದೇ ಆದ ಒಂದು ಇಂಟರ್ಪ್ರಿಟೇಷನನ್ನು ಕೊಡ್ತಾರೆ. ಅವರು ತಜ್ಞರು, ಸೈಬರ್ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥವ್ರು ತಜ್ಞರು. ಅವರ ಇಂಟರ್ಪ್ರಿಟೇಷನ್ಗೆ ನಾನು ಕಾಯಬೇಕು. ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಸಹಕರಿಸಬೇಕು. ಅಷ್ಟು ಸಮಯ ನಾವು ಕೊಡೋದಿಲ್ಲ. ಇದು ನಮ್ಮ ತಪ್ಪು. ಇದರ ಜೊತೆಗೆ ಈ ಥರದ ಸೈಬರ್ ಅಪರಾಧಗಳಾದಾಗ ಯಾವ ಇನ್ಸ್ಟ್ರೂಮೆಂಟಿಂದ ಆಗಿದೆಯೋ ಆ ಇನ್ಸ್ಟ್ರೂಮೆಂಟ್ನಲ್ಲಿರೋ ಕೆಲವು ವಿಶೇಷವಾದ ಆ್ಯಪ್ಗಳನ್ನು, ಉಪಕರಣದ ಕೆಲವು ಭಾಗಗಳನ್ನು ಅವರು ದಾಖಲಿಸ್ಕೊಳ್ತಾರೆ, ಡಾಕ್ಯುಮೆಂಟೇಷನ್ ಮಾಡ್ತಾರೆ. ಅದಕ್ಕೆ ನಾವು ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು. ಮಾಡೋದೇ ಇಲ್ಲ. ಕಾರ್ಡ್ ಕೊಟ್ಟರೆ ಏನಾಯಿತೋ, ಅಥವಾ ಈ ಮೊಬೈಲ್ ಕೊಟ್ಟರೆ ಏನೋ, ನನ್ನ ಲ್ಯಾಪ್ಟಾಪ್ ಕೊಟ್ಟರೆ ಏನಾಗುತ್ತೆ ಏನೋ, ಇವರೆಲ್ಲ ತೆಗೆದು ನೋಡಿಬಿಡ್ತಾರೆ, ಈ ಭಯ. ಸೊ ಇದೆಲ್ಲ ಬಿಡಬೇಕು. ಅವರು ದಾಖಲೀಕರಣಕ್ಕೆ ನಾವು ಬೆಂಬಲವಾಗಿ ನಿಂತ್ಕೊಳ್ಬೇಕು. ಮತ್ತು ಇದನ್ನು ಸಾಕ್ಷಿಯಾಗಿ ಅವರು ಮಂಡಿಸೋದಕ್ಕೆ ನಾನು ಸಹಕಾರ ಮಾಡಬೇಕು. ಇದಿಷ್ಟು ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಸೈಬರ್ ಅಪರಾಧಗಳನ್ನು ಇವತ್ತು ಎಷ್ಟು ನಡೀತಾ ಇದೆ, ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನಾನು ಹೆಚ್ಚು ಹೇಳೋದಕ್ಕೆ ಹೋಗಲ್ಲ. ಆದರೆ ಈ ಸೈಬರ್ ಅಪರಾಧದಿಂದ ಬಲಿಯಾಗಿರ್ತಕ್ಕಂಥ ನೀವು ಈ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ಎಚ್ಚರ ವಹಿಸಬೇಕು. ಯಾವ ಯಂತ್ರಗಳು, ಯಾವ ಉಪಕರಣಗಳಿಂದ ಒಂದು ಸೈಬರ್ ಅಪರಾಧಕ್ಕೆ ನಾನು ಬಲಿಯಾಗಿದ್ದೀನಿ ಅದನ್ನು ನಾನು ಸೈಬರ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕು. ಮತ್ತು ಪೊಲೀಸರು ಈ ಒಂದು 8 ಅಥವಾ 10 ಸ್ಟೆಪ್ನಲ್ಲಿ ನಮಗೆ ಸಹಾಯ ಮಾಡ್ತಾರೆ. ನಾನು ಹೇಳಿದ್ದೀನಿ 10 ಕ್ರಮಗಳಿದ್ದಾವೆ ಅವ್ರ ಹತ್ರ, ಸ್ಟೆಪ್ಗಳಿದ್ದಾವೆ ಹಂತವಾಗಿ. ಆ 10 ಸ್ಟೆಪ್ಗಳು ಕಂಪ್ಲೀಟ್ ಆಗೋವರೆಗೂ ನಾನು ಸಮಾಧಾನದಿಂದ ಸೈಬರ್ ಪೊಲೀಸರಿಗೆ ಸಹಕಾರ ನೀಡಿದರೆ ಸೈಬರ್ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬೋದು ಮತ್ತು ಆ ಅಪರಾಧಿಗಳನ್ನು ಶಿಕ್ಷಿಸ್ಬೋದು. ಇದಕ್ಕೆ ನಾವು ತಯಾರಾಗಿರಬೇಕು ಅಂತ ಹೇಳ್ತಾ, ಮತ್ತು ಆದಷ್ಟು ಎಲ್ಲರೂ ಸೈಬರ್ ಸಾಕ್ಷರರಾಗೋಣ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಮತ್ತು ಈ ಅಪರಾಧಕ್ಕೆ ಬಲಿಯಾಗೋದನ್ನು ತಪ್ಪಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಿಸ್ತಾ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.